ಫಾದರು ಸನ್ನು ಕ್ಯಾರೆಕ್ಟರ್ ಸರ್ ಅಂತ ಬಂದಮೇಲೆ ಕೂತ್ಮೇಲೆ ನಾನು ಫುಲ್ ಸ್ಕ್ರಿಪ್ಟ್ ಕೇಳಿದೆ. ಅವ್ರು ಹೇಳುವಾಗ ನನಗೆ ಒಂದು ಟೆನ್ಷನ್ ಸ್ಟಾರ್ಟ್ ಆಯಿತು. ಇದು ನನಗೆ ಚಾಲೆಂಜಿಂಗ್ ರೋಲು. ಒಂದು 20 ಪಿಕ್ಚರ್ ಮಾಡ್ತಿದ್ದಂಗೆ ಒಂಚೂರು ವಯಸ್ಸು ಮತ್ತು ಮೆಚ್ಯೂರಿಟಿ ಬರ್ತಾ ಇದ್ದಂಗೆ ಆರ್ಟಿಸ್ಟ್ಗಳು ಇವಾಗ ಹೊಸ್ದಾಗಿ ಬರ್ತಾರಲ್ಲ ಡೈರೆಕ್ಟರ್ಸ್, ಅವ್ರ ಜೊತೆ ಹೊಂದ್ಕೊಳ್ಳಲ್ಲ. ಇದು ದೊಡ್ಡ ಸಮಸ್ಯೆ. ತುಂಬ ಡೈರೆಕ್ಟರ್ಸ್ ನನಗೆ ಡೈರೆಕ್ಟಾಗಿ ಹೇಳಿದ್ರು, ಸರ್ ನಾಳೆ ಏನಾಗುತ್ತೋ ಗೊತ್ತಿಲ್ಲ, ನಮಗೆ ಫಿಲಿಮ್ ನಮ್ಮ ಕೈಲಿಲ್ಲ, ನಿಮ್ಮ ಕೆಲಸ ನೀವು ಮಾಡ್ತಾಯಿದ್ರೆ ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ. ಈಗ ನಾನು ನೋಡಿದ್ದು, ನಾನು ಏನು ಬರೆದಿದ್ದೀನೋ ಅದನ್ನು ನೋಡಿಬಿಟ್ಟಿನಿ ಸರ್. ಆಮೇಲೆ 50 ವರ್ಷ ಆ್ಯಕ್ಟ್ ಮಾಡಿದವರು ನಂಗೆ ತೋರಿಸ್ತಿದ್ದಾರೆ ಸರ್ ಟಪ್ಪನ್ ಅಂತ, ಹಿಂಗೆ ನಡೀತೀನಿ ಓಕೆನಾ, ಹಿಂಗೆ ನಡ್ಕೊಬತ್ತೀನಿ ಓಕೆ ಅಂತ. ನಂಗೆ ನಿಜವಲ್ಲೂ ಒಂಥರ ಮೈ ಇಲ್ಲ ಇವ್ರ ಜೊತೆ ಆದರೆ ನಾನು ಏನು ಬೇಕೆಲ್ಲ ತಗೊಬಿಡ್ಬೋದು. ಊಟಕ್ಕಿಲ್ದು ನನ್ನ ಸ್ಕೂಲ್ ಲೈಫು, ಯು ಡೋಂಟ್ ಬಿಲೀವ್, ಆಲ್ ಮೈ ಬುಕ್ಸ್ ಬಾರೋ ಮಾಡಿ ಓದಿದ್ದವನು ನಾನು. ಯಾವ ಸಿನಿಮಾ ಡೈರೆಕ್ಟ್ರು, ನೀನು ಯಾವ ಪಿಕ್ಚರ್ ಮಾಡಿದ್ಯಾ, ನಾನು ಥಿಯೇಟ್ರಲ್ಲಿ ಎಷ್ಟು ದೊಡ್ಡ ಹೆಸರು ಗೊತ್ತಾ ನಿನಗೆ, ನೀ ನನ್ನ ನಡೆದು ತೋರಿಸು ಅಂತ ಕೇಳ್ತೀಯ ಅಂದರು. ಸರ್ ನಮಸ್ಕಾರ. ಮೊದಲಿಗೆ ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಬಹುಶಃ ಭಾರತೀಯ ಚಿತ್ರರಂಗದಲ್ಲೇ ಅತ್ಯಂತ ಕಡಿಮೆ ಕಲಾವಿದರು ಅವರ 50 ವರ್ಷಗಳ ಜರ್ನಿ ಸಿನಿಮಾದಲ್ಲಿ ಮಾಡಿರೋದು ಅಂದರೆ ಅತ್ಯಂತ ಕಡಿಮೆ ಕಲಾವಿದರು, ಅದರಲ್ಲಿ ನೀವೊಬ್ಬರು ಅನ್ನೋದು ನಮಗೆ ಹೆಮ್ಮೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್. 50ನೇ ವರ್ಷ ನನಗೆ ಚೌಕಿದಾರು ಅಪರೂಪ. ಅದು ಯಾವ ಇದಿಲ್ಲ. ನಾನು ತುಂಬ ಫೇಕಾಗಿ ಮಾತಾಡಲ್ಲ, ನೀವು ನೋಡಿ. ನಾನು ನಿಜವಾಗ್ಲೂ ಬಿಗಿನಿಂಗ್ ಇವ್ರನ್ನ ಇದು ಮಾಡಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ಒಂದ್ಸಲ ನನಗೆ ಹೇಳಿದ್ರು. ಆವಾಗ ನಾನು ಒಂದ್ಸಲ ಎಲ್ಲ ಹುಡುಕ್ತೆ ಯಾರ್ಯಾರಿದ್ದಾರೆ ಏನಿತ್ತ ಅಂತ. ಆಮೇಲೆ ಇವ್ರ ಸಿನಿಮಾಗಳೆಲ್ಲ ಹುಡುಕ್ತೆ. ನಿಜವಾಗ್ಲೂ ಅದಕ್ಕೇನೆ ಮಾಡೋದು ನಾನು. ಸೋ ಹ್ಯಾಪಿ. ಅದು ಇನ್ನೊಂದು 2 ಹೆಜ್ಜೆ ಇದೆ. ಅವರು ಸೂಪರ್ ಮಾಡಿದ್ದಾರೆ ಅಂತ ಒಬ್ಬ ಕಾಮನ್ ಐಡಿಯಾ ನಂಗೆ ಹೇಳ್ಬಿಟ್ರೆ ನಾನು ಆರಾಮಾಗಿ ನಿದ್ದೆ ಮಾಡ್ತೀನಿ. ನನಗೆ ನಿಜ ನಿದ್ದೆ ಬರ್ತಾ. ಸರ್, ಇವತ್ತು ನಮ್ಮ ಮ್ಯೂಸಿಕ್ ಬಜಾರ್ ಸ್ಟುಡಿಯೋಗೆ ಬಂದಿದ್ದೀರಿ, ಅದಕ್ಕೆ ಸ್ವಾಗತ ಹೇಳಿಲ್ಲ. ನನಗೂ ಫಸ್ಟ್ ಟೈಮ್ ಬರೋದು. ನಿಮ್ಮ ಲಿರಿಕ್ಸ್ ಎಲ್ಲ ನೋಡಿಬಿಟ್ಟು ಸೂಪರ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಅವ್ರದ್ದು 3000 ಸಾಂಗ್ಸ್ ಆಯ್ತಂತೆ. ಹೌದು, ಇವರೇ ಎಷ್ಟು ಅನ್ಕೋತೀನಿ ಕನ್ನಡದಲ್ಲಿ ಗೊತ್ತಿಲ್ಲ ಸರ್. ಇಲ್ಲಿ ಚೌಕಿದಾರ್ ಸಿನಿಮಾ, ಅದ್ರ ಬಗ್ಗೆ ಮಾತಾಡೋಕ್ಕೆ ಮುಂಚೆ ನಮ್ಮ ಡೈರೆಕ್ಟರ್ ಜೊತೆ ನೀವಿಬ್ಬರ ಕಾಂಬಿನೇಷನಲ್ಲಿ ಇದ್ರ ಕ್ಲಿಪ್ಸ್ ನೋಡಿದ್ರೆ ನನಗಂತೂ ಭಾಳ ಖುಷಿ ಆಗ್ತಿದೆ. ಯಾಕೆಂದರೆ ಒಬ್ಬ ನಿರ್ದೇಶಕ ಒಬ್ಬ ಕಲಾವಿದನ್ನ ಬೇರೆ ಥರ ಪ್ರೆಸೆಂಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಏನು ಔಟ್ಪುಟ್ ಬರುತ್ತೆ ಅನ್ನೋದನ್ನ ನಾವು ಈ ಕ್ಲಿಪ್ಪಿಂಗ್ಸಲ್ಲಿ, ಈ ಹಾಡುಗಳಲ್ಲಿ ನೋಡಿದ್ದೀವಿ. ಅದರ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಒಂಚೂರು ನಾನು ನಿಮ್ಮ ಬಗ್ಗೆ ಮಾತಾಡಬೇಕು. ನಾನು ಒಂದು 3-4 ವರ್ಷ ಶ್ರೀಮಂಜುನಾಥ ಸಿನಿಮಾದ ಆಸ್ಪಾಸಲ್ಲಿ ಹೈದರಾಬಾದ್ನಲ್ಲಿ ಭಾಳಷ್ಟು ತೆಲುಗು ಸಿನಿಮಾಗಳ ಜೊತೆ ಕೂಡ ಗೋಸ್ಟ್ ರೈಟರ್ ಅಂತಾರಲ್ಲ ಹಾಗೆ ಕೆಲಸ ಮಾಡಿದ್ದೀನಿ. ಅಲ್ಲಿನ ಅನೇಕ ಕಲಾವಿದರ ಜೊತೆ ಪರಿಚಯ ಇದೆ, ಕೆಲಸ ಮಾಡಿದ್ದೀನಿ. ನನಗೆ ನಿಮ್ಮ ಇಡೀ ಕುಟುಂಬ, ನಿಮ್ಮ ತಂದೆಯವರು, ತಾಯಿಯವರು, ಅವರ ಚರಿತ್ರೆ, ಅವರು ತೆಲುಗು ಚಿತ್ರರಂಗದಲ್ಲಿ ಅವರು ಬೆಳೆದು ಬಂದ ದಾರಿ, ಇವನ್ನೆಲ್ಲ ನಾವು ಆಗಲೇ ಅಲ್ಲೇ ಕೇಳಿ ತಿಳ್ಕೊಂಡವರು. ಮತ್ತು ನಿಮ್ಮ ಬ್ರದರ್ ಎಲ್ಲ ರವಿಶಂಕರ್ ಅವರು ತುಂಬ ಬ್ಯುಸಿಯೆಸ್ಟ್ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ, ಅಯ್ಯಪ್ಪ ಅವರು ಕೂಡ ಬ್ಯುಸಿಯೆಸ್ಟ್ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ, ನಾವು ಶ್ರೀಮಂಜುನಾಥದಲ್ಲಿ ರವಿಶಂಕರ್ ಅವರೇ ವಾಯ್ಸ್ ಕೊಟ್ಟರು ಚಿರಂಜೀವಿ ಅವರಿಗೆ. ಹಾಗೆ ಸೊ ಅದನ್ನೆಲ್ಲ ನೋಡ್ತಾ ಬಂದಿದ್ದೀವಿ. ನಿಮಗೆ ವೈಯಕ್ತಿಕವಾಗಿ ಇಷ್ಟು ವರ್ಷ ಜರ್ನಿ ಆಯ್ತಲ್ಲ, ಏನು ಅನಿಸುತ್ತೆ ನಿಮಗೆ? ನಿಮ್ಮ ಮನಸ್ಸಿನ ಮಾತೇನು ಈ ಮೂಮೆಂಟಲ್ಲಿ? 50 ವರ್ಷ ಅಂದಾಗ ನಿಮ್ಗೆ ನೆನಪಾಗೋದೇನು? ಅಂದರೆ ನಾನು ಯಾವಾಗ ಹೇಳೋದು, ಗರ್ಭದಲ್ಲೇ ಈ ಸಿನಿಮಾ ಬಗ್ಗೆ ಕೇಳ್ತಾ ಬಂದೆ ನಾನು. ಸೊ ನಾನು ಮೊನ್ನೆ ಒಂದು ಸೊಗಸಾಗಿ ಹೇಳಿದೆ, ಅದು ನಿಮ್ಮ ಸ್ಟೈಲಲ್ಲಿ, ಕವಿ ಸ್ಟೈಲಲ್ಲಿ. ಸೊ ಎಲ್ಲ ಕತ್ಲು ಭಯ ಆಗ್ತಾ ಇದೆ. ಏನೀ ಕತ್ಲು ಅಂತ ಗೊತ್ತಾಗೋಕ್ಕೆ 9 months ಆಯಿತು ನನಗೆ. ಅದಾದಮೇಲೆ ಆಚೆ ಬಂದಮೇಲೆ ಈ ಬೆಳಕು ನೋಡಿದ ಮೇಲೆ ಗೊತ್ತಾಯಿತು ಅದು ಅಮ್ಮ ಗರ್ಭ, ಆ ಕತ್ಲೆ ಅದರಲ್ಲಿ ನಾನಿದ್ದೆ ಅಂತ. ಈಗ ಆಚೆ ಬಂದಮೇಲೆ ನನಗನ್ನಿಸ್ತಾ ಇದೆ ಈ ಬೆಳಕಿಂತ ಆ ಕತ್ಲೆ ಬೆಟ್ರು, ಅದೇ ನನ್ನ ಗರ್ಭಗುಡಿ ಅಂತ. ಸೊ ಈ ಥರ ಅಮ್ಮ ವಾಸ್ ಅ ವಂಡರ್ಫುಲ್ ಆ್ಯಕ್ಟ್ರೆಸ್. ಶಿ ಸ್ಯಾಕ್ರಿಫೈಸ್ಡ್
ಫ್ಯಾಮಿಲಿಗೋಸ್ಕರ ಸಿನಿಮಾ ನಿಲ್ಲಿಸ್ಬಿಟ್ರು. ಅಪ್ಪ ದೊಡ್ಡ ರಂಗಸ್ಥಳ ನಟರು. ಶ್ರೀಕೃಷ್ಣ ದೇವರಾಯ ಪಾತ್ರ ಆವಾಗ ಮಾಡಿ 1955-54 ಟೈಮಲ್ಲಿ ಬೆಸ್ಟ್ ಆಕ್ಟರ್ ಸ್ಟೇಜ್ ಮೇಲೆ ಶ್ರೀಕೃಷ್ಣ ದೇವರಾಯ ಪಾತ್ರ ಅದು ಮಾಡಿ ಅವರು ಹೀರೋ ಆಗ್ಬೇಕಂತ ಅವ್ರು ಬಂದರು. ಅವರು ಹೀರೋ ಆಗಕ್ಕಾಗಲಿಲ್ಲ. ಸೊ ಅವರಿಬ್ಬರಿಗೂ ಕನಸು ನಮ್ಮ ಮನೆಯಲ್ಲಿ ಯಾರೋ ಒಬ್ಬರಂತ ಎಲ್ರಿಗೂ. ಈಗ ನಾವು ಚಿಕ್ಕ ವಯಸ್ಸಲ್ಲೇ ನಾನು ದುರ್ಯೋಧನ ಪಾತ್ರದಿಂದ ನಾನು ಶುರು ಮಾಡಿದೆ. ಸೊ ರವಿ ಈಸ್ ಎ ಕ್ಲಾಸಿಕಲ್ ಸಿಂಗರ್. ಬಾಲಮುರಳಿ ಕೃಷ್ಣ ಅವರಂತ ಸಂಗೀತ, ಅಯ್ಯಪ್ಪ ಮೃದಂಗ ವಿದ್ವಾನ್, ಕಮಲ ಶಿ ಇಸ್ ಅ ವಂಡರ್ಫುಲ್ ಕ್ಲಾಸಿಕಲ್ ಸಿಂಗರ್, ಪ್ರಿಯಾ ವಂಡರ್ಫುಲ್ ಕ್ಲಾಸಿಕಲ್ ಡ್ಯಾನ್ಸರ್. ಸೊ ಎಜುಕೇಶನ್ ಜೊತೆ ಕಲಾವಿದರಾಗಿ ನಮ್ಮನ್ನೆಲ್ಲ ಅಪ್ಪ ಅಮ್ಮ ಕನಸದು. ಸೊ ಈಗ ನಾನು ಈ 50 years ಜರ್ನಿ ಮೇಲೆ ಅನ್ಕೊಳ್ತಾ ಇದ್ದೀನಿ ಅಂದರೆ ಅವರ ಕನಸು 100% ಅಲ್ಲ, ಬಟ್ ಸ್ಟಿಲ್ ಏನೋ ಒಂದು ಅವ್ರ ಕನಸನ್ನ ಇವತ್ತು ನಾವೆಲ್ಲ ಪ್ರೂವ್ ಮಾಡಿದ್ವಿ ಅಂತ. ಸೊ ಐ ಥಿಂಕ್ ದಿಸ್ ಗೋಸ್ ಆಲ್ ದ ಕ್ರೆಡಿಟ್ ಟು ಅಪ್ಪ ಅಮ್ಮ. ಗುಡ್ ಸರ್. ಅಲ್ಲ, ನೀವು ಹೇಳ್ದಂಗೆ 100% ಅಲ್ಲ ಅಂತ ನಿಮ್ಮ ಅಭಿಪ್ರಾಯ ಇರ್ಬೋದು. ಬಟ್ ನಮಗೆ ಏನಂತಂದ್ರೆ ಕನ್ನಡದ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ವಿಶೇಷ ಪುಟ ನಿಮ್ಮದಿದೆ. ಅದು ಯಾರು ತಳ್ಳಿ ಹಾಕುವಂಥದ್ದಲ್ಲ. ಹೀರೋ ಅಂತ ಲೈನ್ ಅಪ್ ಬಂದ್ರೆ ನಿಮ್ಮ ಹೆಸರು ಇಲ್ಲದೆ ಅದು ಮುಂದಕ್ಕೆ ಹೋಗಲ್ಲ. ಒಂದು ಪೇಜ್ ಇದೆ. ಅದೇ ಇಟ್ಸ್ ಅಚೀವ್ಮೆಂಟ್ ಅಂತ. ಥ್ಯಾಂಕ್ ಯು. ಹೀಗಾಗಿ ಬಹಳ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು. ನಿಮಗೆ ಈ ಪಾತ್ರ ಚೌಕಿದಾರ್ ಸಿನಿಮಾದಲ್ಲಿ ಡೈರೆಕ್ಟ್ರು ಅಂಥದ್ದೊಂದು ಪಾತ್ರ ನೀವು ಬಹುಶಃ ನನ್ನ ನಾಲೆಡ್ಜ್ ಪ್ರಕಾರ ಅಂಥ ಪಾತ್ರ ಮಾಡಿಲ್ಲ ಹೀರೋ. ಖಂಡಿತ. ನಿಮ್ಗೆ ಏನು ಅನ್ನಿಸ್ತು ಆ ಪಾತ್ರ ಕೇಳಿದ ತಕ್ಷಣ? ಅದೇ ನಾನು ಈಗ ಅದೇ ಹೇಳ್ತಾ ಇದ್ದೀನಿ. ಅವರು ಫಸ್ಟ್ ಅನ್ಕೊಂಡಿದ್ದೆ ಅದೇ ಫಸ್ಟ್ ಕೇಳಬೇಕು. ನಾನೇನ ಅದಕ್ಕೆ ಮುಂಚೆ ಬೇರೆ ಯಾರನ್ನಾದ್ರೂ ಅನ್ಕೊಂಡ್ರ ಅಂತ. ಬಿಕಾಸ್ ಫಾದರು ಸನ್ನು ಕ್ಯಾರೆಕ್ಟರ್ ಸರ್ ಅಂತ ಬಂದ್ಮೇಲೆ ಕೂತ್ಮೇಲೆ ನಾ ಫುಲ್ ಸ್ಕ್ರಿಪ್ಟ್ ಕೇಳಿದೆ. ಅವ್ರು ಹೇಳುವಾಗ ನನಗೆ ಒಂದು ಟೆನ್ಷನ್ ಸ್ಟಾರ್ಟ್ ಆಯಿತು. ಇದು ನನಗೆ ಚಾಲೆಂಜಿಂಗ್ ರೋಲು. ಖಂಡಿತ ನಾನೇ ಮಾಡಿದರೆ ಅವ್ರು ಹೇಳುವಾಗೇನೆ ಏನೋ ಮನಸ್ಸಲ್ಲಿ ಈ ಥರ ಮಾಡಬೇಕು ಆ ಥರ ಮಾಡಬೇಕು. ಬಿಕಾಸ್ ವಿ ಲಿಸನ್ ಟು ಲಾಟ್ ಆಫ್ ಸ್ಕ್ರಿಪ್ಟ್ಸ್. ನೀವು ಹೇಳ್ದಂಗೆ ನಾನು ಅನ್ಕೊಂಡಿದ್ದೆ ಫಸ್ಟ್ ನನ್ನ ಅದೃಷ್ಟ ಈ ಕ್ಯಾರೆಕ್ಟರ್ಗೆ. ಬಿಕಾಸ್ ಇಂಥ ಕ್ಯಾರೆಕ್ಟರ್ ಮಾಡೋಕ್ಕೆ ಕನ್ನಡದಲ್ಲಿ ತುಂಬ ಒಳ್ಳೆ ಆಕ್ಟರ್ಸ್ ಇದ್ದಾರೆ, ವಂಡರ್ಫುಲ್ ಆಕ್ಟರ್ಸ್ ಇದ್ದಾರೆ. ಅವ್ರು ಯಾರಾದರೂ ಮಾಡ್ಬೋದು, ಬಟ್ ಅವ್ರಿಗೆ ಟೈಲರ್ ಮೇಡು. ಅವ್ರು ಮಾಡ್ತಾ ಇರೋ ಕ್ಯಾರೆಕ್ಟರ್ ತಿರ್ಗಾ ಮಾಡ್ಬೇಕಷ್ಟೇ. ಸಾಯಿ ಕುಮಾರ್ ಅನ್ನೋದು ಈಗ ಅದು ಹೊಸ ಪ್ರಯತ್ನ. ಸಾಯಿ ಕುಮಾರ್ ಅಂದ ತಕ್ಷಣ ಈಗ ಪಟಾಕಿಯಲ್ಲಿ ಮಾಡಿದ್ದೀನಿ, ತಿರ್ಗಾ ಒಂದು ಪವರ್ಫುಲ್ ಪೊಲೀಸ್ ಆಫೀಸರ್. ಸೊ ಆ ಥರ ಒಂದು ಚೇಂಜ್ ನನಗೆ ಬಂದಿದ್ದು ರಂಗಿತರಂಗ ವಾಸ್ ಅಗೇನ್ ಎ ಡಿಫ್ರೆಂಟ್ ಫಿಲಮ್. ರಂಗಿತರಂಗ ಆದ್ಮೇಲೆ ಮಾಡ್ತಾ ಇದ್ದೀನಿ, ಒಳ್ಳೆ ಫಿಲ್ಮ್ಸ್ ಮಾಡ್ತಾ ಇದ್ದೀನಿ. ಬಟ್ ಸ್ಟಿಲ್ ಐ ಫೀಲ್ ಇದೊಂದು ಚಾಲೆಂಜಿಂಗ್ ರೋಲು. ಫಸ್ಟ್ ಅವ್ರಿಗೆ ಪರ್ಸನಲ್ ಆಗಿ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದ್ರೆ ಅವ್ರು ಅನ್ಕೊಂಡಿದ್ದು. ಈಗ ನೀವು ಅವ್ರನ್ನ ಕೇಳಬೇಕು, ನಾನೇನ ಫಸ್ಟ್ ಚಾಯ್ಸು ಇಲ್ಲ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಅಲ್ಲಿ ನಾನು ಇದೀನಾ ಅಂತ ಹೇಳಿದೆ. ನಾನು ಸಾಮಾನ್ಯವಾಗಿ ಒಂದು ಕಾಸ್ಟಿಂಗ್ ಇದೆ ಇಲ್ಲಿ, ನಮ್ಮಲ್ಲಿ ಇಲ್ಲ. ಅಲ್ಲಿ ಕಾಸ್ಟಿಂಗ್ ಡೈರೆಕ್ಟರ್ ಆ ಥರ ಎಲ್ಲ ನಮ್ಮಲ್ಲಿಲ್ಲ. ಆಸ್ ಅ ಡೈರೆಕ್ಟರ್ ಬಾಂಬೆಲಿದೆ. ಇಲ್ಲಿ ನಾವೇ ಮಾಡೋದಾದ್ರೆ ನಾನೇನು ಮಾಡ್ತೀನಿ ಅಂತಂದರೆ ಕಾಂಟ್ರಾಸ್ಟಾಗಿ ಟ್ರೈ ಮಾಡ್ತೀನಿ. ಈಗ ನಾನೊಂದು ಇವ್ರು ಏನೇನು ಮಾಡಿದ್ದಾರೆ ಅದನ್ನು ಮಾಡೋಕ್ಕೆ ನಾನೇ ಯಾಕೆ ಬರಬೇಕು? ನಾನು ಇವ್ರನ್ನ ಅವ್ರು ಮಾಡಿಲ್ದಿರೋ ಥರ ತೋರಿಸ್ಬೇಕು. ಅದಕ್ಕೆ ಆ ಥರ ನಾನು ಹಂಗಾದಾಗ ತೀರಾ ಡಿಫ್ರೆನ್ಸ್ ಆದಾಗ ಏನು ಜನ ಒಪ್ಕೊಳ್ಳಲ್ಲ ಅನ್ನೋ ಭಯ ಏನಾದ್ರು ಬರುತ್ತಾ? ಇಲ್ಲ, ನನಗೆ ನಾನು ಆ ಥರದ್ದು ಭಯಕ್ಕೆ ನಾನು ಭಯ ಪಡಲ್ಲ. ಏನಕ್ಕೆ ಅಂತಂದರೆ ಆಕ್ಟಿಂಗ್ಗೆ ಕಲಾವಿದ ಅಷ್ಟೇ. ಅವ್ರೊಳಗಡೆ ನವರಸನೂ ಇರುತ್ತೆ. ನಮಗೆ ಯಾವ ರಸ ಬೇಕು ನಾವು ತಗೋಬೇಕು. ಅವ್ರೊಳಗಡೆ ಕಾಮಿಡಿ ಮಾಡೋರಿಗೆ ಹೇಳಕ್ ಬರಲ್ವಾ? ಅವ್ರಿಗೆ ಬರುತ್ತೆ. ನಾವು ಬ್ರ್ಯಾಂಡ್ ಮಾಡ್ಬಿಟ್ಟಿರ್ತೀವಿ, ಇವ್ರು ಕಾಮಿಡಿ ಮಾಡ್ತಾರೆ, ಕಾಮಿಡಿ ಆರ್ಟಿಸ್ಟು. ನಾನು ಯಾಕೆ ಪ್ರಶ್ನೆ ಕೇಳಿದೆ ಅಂದ್ರೆ, ಒಬ್ರು ನಾನು ವರ್ಸಟೈಲ್ ರೈಟರ್ ಅಂತಾರೆ. ಅಂದ್ರೆ ನೀವು ಎಮೋಷನ್ ಎಲ್ಲ ಬರೀತಾರೆ. ತುಂಬಾ ಅದು ಒಂದೊಂದು ಕಲಾವಿದನ್ನ ಬ್ರ್ಯಾಂಡ್ ಮಾಡ್ಬಿಡುತ್ತೆ. ನಂಗೆ ಆಗ್ಲೇ ಧರ್ಮ ಹೇಳ್ತಾ ಇದ್ದಿದೆ, ನಾನೊಂದು ಬಟ್ಟೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ, ಏನು ಪೊಲೀಸ್ ಆಫೀಸರ್ ಇಟ್ಕೊಂಡು ಓಡಾಡ್ತಿರಲ್ರಿ ಕಾರ್ಲಿ, ಮಾತ್ರ ಚೇಂಜ್. ಇವನ್ ನೀವು ನೋಡಿದ್ರೆ ಟಾಪ್ ಆಕ್ಟರ್ಸ್ ಇನ್ ಇಂಡಿಯಾ ಬ್ರ್ಯಾಂಡ್ ಆಗಿ ಅವರು ರೂಟೀನ್ ಆಗ್ಬಿಟ್ಟು ಮೊನಾಟನಿ ಬಂದ್ಬಿಟ್ಟು ಯಾವಾಗ ಅದು ಚೇಂಜ್ ಆಗುತ್ತೋ ಹೊಸ ತನ ಕಾಣುತ್ತೆ. ಸೊ ಅದು ಈ ವಿಷಯದಲ್ಲಿ ನಿಜವಾಗ್ಲೂ. ಅಂಡ್ ನಾನು ಬೇಸಿಕ್ಲಿ ಅವರು ನಾನು ಮಾಡಬೇಕು ಅಂತ ಬಂದ್ಮೇಲೆ ಆ ನಂಬಿಕೆ ಇಟ್ಕೊಂಡು
ನಾನು ಈವನ್ ಫಸ್ಟ್ ಡೇ ಶೂಟಿಂಗ್ ಆದ್ಮೇಲೆ ಹೇಳ್ತಾ ಇರ್ತೀನಿ ನಮ್ಮ ಸ್ಟಾಫ್ಗೆ, ಫಸ್ಟ್ ಡೇ ಶೂಟಿಂಗ್ ಆಯಿತು, ಡೈರೆಕ್ಟರ್ಗೆ ಇಷ್ಟ ಆಯಿತು, ಈಗ ನಾವೇ ಮಾಡ್ತಾ ಇದೀವಿ ಕ್ಯಾರೆಕ್ಟ್ರು ಅಂತ ನಮ್ಮ ಸ್ಟಾಫ್ಗೆ ಹೇಳ್ತೀನಿ. ನಾನು ಕ್ಯಾರನ್ ಹೋಗ್ಬಿಟ್ಟು ಇಲ್ಲಾಂದ್ರೆ ಸಾಯಂಕಾಲ ತೆಗೆದು ಬಿಡ್ತಾರೆ ಅಂತ ಡೌಟ್ ನನಗೆ. ನಿಮ್ಮಂತವ್ರನ್ನ ಅದು ಸಮುದ್ರ ಎಲ್ಲ ಐತೆ. ಇಲ್ಲಪ್ಪ, ಅದು ಏನು ಗೊತ್ತಿಲ್ಲ, ಅವ್ರಿಗೆ ಅನ್ಕೊಂಡಿದ್ದು ಬರ್ಬೇಕಲ್ಲ. ಇಟ್ಸ್ ವೆರಿ ಈಸಿ ಟು ಸೇ ಸರ್ ಚೆನ್ನಾಗಿದೆ, ಬಟ್ ಒಂದ್ಸಲ ನಾವು ಒಂದು ರಶ್ ನೋಡ್ಕೊಂಡು ನೆಕ್ಸ್ಟ್ ಶೆಡ್ಯೂಲ್ ಅಂತ ಮಾಡ್ಬಿಟ್ಟು ನೆಕ್ಸ್ಟ್ ಏನಪ್ಪ ಬಂಡಿಯಪ್ಪ ಫೋನ್ ಇಲ್ಲ ಸರ್, ಫೋನ್ ಔಟ್ ಆಫ್ ಸರ್ವಿಸ್, ರೇಂಜ್ ಇಲ್ಲ ಅಂತ ಇದ್ದಾರೆ ಸರ್. ಆಮೇಲೆ ಯಾರು ಹೇಳ್ತಾರೆ ಸರ್ ಚೌಕಿದಾರ ರಿಲೀಸ್ ಆಗ್ತಾ ಇದೆ ಸರ್. ಅದಕ್ಕೆಲ್ಲ ಯಾಕೆ ಚಾನ್ಸ್ ಇಲ್ಲ ಅಂತಂದ್ರೆ 50 ವರ್ಷ ಆಕ್ಟಿಂಗ್ ಮಾಡ್ಕೊಂಡು ಚಾನ್ಸೇ ಇಲ್ಲ. ಒಂದೇ ಒಂದು ವರ್ಡ್ ಹೇಳ್ತೀನಿ ಸರ್ ಆ ಒಂದು ವಿಚಾರದಲ್ಲಿ. ಯಾಕೆ ಆಗಲ್ಲ ಅಂತಂದ್ರೆ ಒಂದು 20 ಪಿಕ್ಚರ್ ಮಾಡ್ತಿದ್ದಂಗೆ ಒಂಚೂರು ವಯಸ್ಸು ಮತ್ತು ಮೆಚ್ಯೂರಿಟಿ ಬರ್ತಾ ಇದ್ದಂಗೆ ಆರ್ಟಿಸ್ಟ್ಗಳು ಇವಾಗ ಹೊಸ್ದಾಗಿ ಬರ್ತಾರಲ್ಲ ಡೈರೆಕ್ಟರ್ಸ್, ಅವ್ರ ಜೊತೆ ಹೊಂದ್ಕೊಳ್ಳಲ್ಲ. ಇದು ದೊಡ್ಡ ಸಮಸ್ಯೆ. ಇವರು ಈಗ ನೋಡಿ ನನ್ನ ಜೊತೆ ಎಷ್ಟು ತಮಾಷೆಯಾಗಿ ಮಾತಾಡ್ಕೊಂಡು ಇದೆಲ್ಲ ಏನೂ ಇಲ್ಲ ನೀವು ಸೆಟ್ಟಲ್ಲಿ. ಇನ್ನೊಂದೇನು ಭಯ, ಇವ್ರು ಹೇಳಿ ಹೋದ ತಕ್ಷಣ ಯು ಡೋಂಟ್ ಬಿಲೀವ್, ನನಗೆ ವಾಕಿಂಗ್ ತೋರಿಸ್ಬಿಟ್ರು, ಈ ಥರ ಎಲ್ಲ ತೋರಿಸ್ಬಿಟ್ಟು ಬಂದ್ಬಿಟ್ರು. ಅಲ್ಲಿಂದ ನನಗೆ ಶುರು ಆಯಿತು ಟೆನ್ಷನು. ಈ ಥರ ಮಾಡೋಣ, ಆ ಥರ ಮಾಡೋಣ, ಈ ವಾಕ್ ಮಾಡೋಣ, ಆ ವಾಕ್ ಮಾಡೋಣ. ಸೊ ಇರೋ ಡ್ರೆಸ್ಗಳನ್ನು ಒಂದು ಹಾಕೊಂಡು ಒಂದು ವಿಡಿಯೋ ಮಾಡಿಬಿಟ್ಟು ಫಸ್ಟ್ ಕಳಿಸ್ಬಿಟ್ಟೆ, ಇದು ಫಸ್ಟ್ ಓಕೆನಾ ಅಂತ. ಬಿಕಾಸ್ ತಿರ್ಗಾ ನ್ಯಾಚುರಲ್ ಆಗಿರ್ಬೇಕು. ಇದು ಬಿಡಬಾರ್ದು, ಇಲ್ಲ ನನಗೆ ಸ್ಯಾಟಿಸ್ಫೈ ಆಗುತ್ತೆ ಫಸ್ಟ್ ಅವ್ರು ಇಮಿಡಿಯೇಟ್ ಆಗಿ ಸರ್ ಏನ್ ಮಾಡ್ತಾರೆ ಇದೆ ಸರ್ ಸ್ವಲ್ಪ ಚೇಂಜಸ್ ಕೇಳಲ್ಲ. ನನ್ಗೊಬ್ಬ ಸ್ಟೇಜ್ ಆರ್ಟಿಸ್ಟ್ ಹಂಗೆ ಮಾಡಿದ್ರು ರಥವಾರ ಟೈಮಲ್ಲಿ, ಆ ಲೋಕಿ ಕ್ಯಾರೆಕ್ಟರ್ ಓಕೆ ಮಾಡ್ಬೇಕಾರೆ. ಸರ್ ನಾವು ಓಕೆ ಮಾಡಿದ್ದೆ, ನಾನು ಅವ್ರಿಗೇನು ಹೇಳಿದೆ, ಸರ್ ಇದು ಟ್ರಾನ್ಸ್ಜೆಂಡರ್ ಕ್ಯಾರೆಕ್ಟ್ರು, ನೀವು ಗಂಡಸಾದ್ರಿಂದ ಸೀರೆ ಉಟ್ಕೊಂಡು ಹೆಂಗೆ ನಡೀತೀರ ಫಸ್ಟ್ ನಂಗೆ ತೋರಿಸಿದ್ದೆ. ನಾನು ಇನ್ನೂ ಅನ್ಪ್ರೂವ್ಡ್ ಡೈರೆಕ್ಟರ್ ಅವತ್ತು. ಅವ್ರು ಹೆಂಗೆ ಅಂದರು, ಹಿಂಗೆ ಪೇಪರ್ ಹಿಂಗೆ ಬಿಸಾಕ್ಬಿಟ್ಟು, ಯಾರಪ್ಪ ನೀನು, ಯಾವ ಸಿನಿಮಾ ಡೈರೆಕ್ಟ್ರು, ನೀನು ಯಾವ ಪಿಕ್ಚರ್ ಮಾಡಿದ್ಯಾ, ನಾನು ಥಿಯೇಟ್ರಲ್ಲಿ ಎಷ್ಟು ದೊಡ್ಡ ಹೆಸರು ಗೊತ್ತಾ ನಿನಗೆ, ನನ್ನ ನಡೆದು ತೋರಿಸು ಅಂತ ಕೇಳ್ತೀಯ ಅಂದರು ಅಂದಿದ್ರು. ಇದು ನನಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ಆಮೇಲೆ 50 ವರ್ಷ ಆ್ಯಕ್ಟ್ ಮಾಡಿದವರು ನಂಗೆ ತೋರಿಸ್ತಿದ್ದಾರೆ ಸರ್ ಟಪ್ಪನ್ ಅಂತ, ಹಿಂಗೆ ನಡೀತೀನಿ ಓಕೆನಾ, ಹಿಂಗೆ ನಡ್ಕೊಬತ್ತೀನಿ ಓಕೆ ಅಂತ. ನಂಗೆ ನಿಜವಲ್ಲೂ ಒಂಥರ ಮೈ ಇಲ್ಲ ಇವ್ರ ಜೊತೆ ಆದರೆ ನಾನು ಏನು ಬೇಕೆಲ್ಲ ತಗೊಬಿಡ್ಬೋದು, ನಾನು ಆ ಪಾತ್ರ ಗೆದ್ದಂಗೆ. ಏನಂದ್ರೆ ಹಸಿವು ಪಾತ್ರ ಅದೇ ಮೇನ್. ಸಾರ್ ಆಗಲಿ, ರಜನಿಕಾಂತ್ ಸರ್ ಆಗಲಿ, ಇವರೆಲ್ಲ ಯಾಕೆ ಅಷ್ಟಾದರೂ ಆ್ಯಕ್ಟ್ ಮಾಡ್ತಾರೆ ಅಂತಂದರೆ ಇದು ಹಸಿವು ಜೊತೆಗೆ ಪ್ರೊಡ್ಯೂಸರ್ ಫ್ರೆಂಡ್ಲಿ ಇರ್ತಾರೆ, ಕೆಲವು ಗುಣಗಳಿರ್ತವೆ. ಈಗ ಬರೋರು ನಿಮಗೆ ಒಂಚೂರು 10 ವರ್ಷ ಡಿಫ್ರೆನ್ಸ್ ಅಂದರೆ ಅವ್ನು ಎಷ್ಟು ಪಿಕ್ಚರ್ ಮಾಡಿದಂಗೆ ಕೇಳೋ, ಅವ್ನಿಗೇನು ಗೊತ್ತು ಅವ್ನಿಗೆ ಅಂತಾರೆ. ಅವನ ಹತ್ರ ಹೊಸ ಐಡಿಯಾ ಇರುತ್ತೆ, ಕೇಳೋ ತಾಳ್ಮೆ ಇರಲ್ಲ ಅಲ್ಪ ಸ್ವಲ್ಪ. ಆಮೇಲೆ ಟೆಕ್ನಾಲಜಿ ಚೇಂಜ್ ಆಗ್ತಾ ಇರುತ್ತೆ. ಫಸ್ಟ್ ರೋಲ್ ನಾನು ತುಂಬ ಎಕ್ಸೈಟ್ ಮಾಡ್ತು. ಅಂಡ್ ಅಲ್ಲಲ್ಲಿ ನಮ್ಮ ಫಾದರ್ನ ನೋಡ್ಕೊಂಡೆ ಆ ರೋಲಲ್ಲಿ. ಒಂದೊಂದ್ಸಲ ನಾನು ನನ್ನ ಮಗನ ಜೊತೆ ಮಾತಾಡೋದೆಲ್ಲ ತಿರ್ಗಾ ಅದು ನನಗೆ ಜ್ಞಾಪಕ ಬಂತು. ಈ ತರ ಕನೆಕ್ಟಿವಿಟಿ ಇದೆ ಕ್ಯಾರೆಕ್ಟರ್ ಅಂಡ್ ಆ ಮಿಡಲ್ ಕ್ಲಾಸ್ ಮೆಂಟಾಲಿಟಿ. ಅಯ್ಯೋ ಅದು ತುಂಬಾ ಚೆನ್ನಾಗಿ ವರ್ಕೌಟ್ ಮಾಡಿದ್ರು. ಅಂಡ್ ಚಿಕ್ಕ ವಿಷಯಗಳು, ನನಗೆ ಗೊತ್ತಿಲ್ಲದ ವಿಷಯಗಳೆಲ್ಲ ಮಾಡಿಸಿದ್ರು ಈ ಫಿಲ್ಮ್ ಅಲ್ಲಿ. ರೇಷ್ಮೆ ವಿಷಯ ಆಗ್ಲಿ, ನೇಟಿವಿಟಿ ಅದೆಲ್ಲ ಮಾಡಿದ್ವಿ. ಅದೆಲ್ಲ ಒರಿಜಿನಲ್ ಮಾಡಿದ್ರು. ಈ ಮಾಡಿರೋ ಪಾತ್ರ ಅದು ರೇಷ್ಮೆ ಗೂಡ್ ನ ಅದೊಂದು. ಇನ್ನೊಂದು ಮನೆಯಲ್ಲಿ ಮಾತಾಡುವಾಗ ಅದು ಕಾಳನ್ನ ಚಿಕ್ತೀವಲ್ಲ ನಾವು, ಅವರೇ ಅದೆಲ್ಲ ಅಭ್ಯಾಸ ಮಾಡ್ಕೊಂಡು ಡೈಲಾಗ್ ಜೊತೆ ಹೋಗ್ಬೇಕು. ಅದ್ರಲ್ಲಿ ಒಂದು ಎಮೋಷನ್ ಇದೆ ಅದ್ರೊಳಗಡೆ. ಆಮೇಲೆ ಅವ್ರಿಗೂ ಅಷ್ಟೇ ವೈಫ್ ಕ್ಯಾರೆಕ್ಟರ್ ರಾಗಿ ಮುದ್ದೆ ತಿರುವುದು, ಅದು ನಮ್ಮ ಇಲ್ಲಾಂದ್ರೆ ಒಂದು ಶಾರ್ಟ್ ಇದೆ ಅದರಲ್ಲಿ. ನಾನು ಪ್ಲೇಟು ಅವ್ರ ತಲೆ ನೋಡಿ ಈ ಟ್ರೈಲರ್ ನಿಜವಾಗ್ಲು ಟಪ್ ಅಂತ ತಲೆ ಮೇಲೆ ಈ ಲೆವೆಲ್ ಪಾಪ ಹೇಳಲಿಲ್ಲ. ಆಮೇಲೆ ಅಯ್ಯೋ ನಾನು ಇವ್ರು ಹೊಡಿಯಲ್ಲ ಅಂತ, ಸರ್ ಹೊಡಿರಿ ಸರ್ ಅಂದ್ರೆ ಒಂಚೂರು ನೋಡ್ಕೊಳ್ಳಿ ಗ್ರಿಪ್ಪಲ್ಲಿ ಹೊಡಿರಿ ಸರ್ ಅಂದ್ರೆ ಇವರು ಟ್ರೈ ಮಾಡಿದ್ರು ಒಂಚೂರು. ಟ್ರೈಲರ್ ನೋಡೋದು ನಾನು ಅಂತ ಶಾಕ್ ಆದೆ. ಯಾಕೆಂದ್ರೆ 1 ಇಂಚು ಕಡಿಮೆ ಆಗಿದ್ರು ಡೈರೆಕ್ಟ್ ಅದು ಸ್ಟೀಲ್ ಪ್ಲೇಟ್ ಅಲ್ವಾ, ವಿಚಾರಗಳು ನಿಮ್ಗೆ ಗೊತ್ತಿರುತ್ತೆ, ತುಂಬಾ ಜಿಲ್ಲೆಯವರಾದ್ರಿಂದ ನಡೀತವೆ. ಮಂಡ್ಯ ಜಿಲ್ಲೆ ಅಂತಲ್ಲ, ಒಟ್ಟು ಭಾರತ ದೇಶದಲ್ಲಿ ನಡೆಯುತ್ತೆ. ಏನಾದ್ರೂ ನಾವು ಅವಾಗ ಗಲಾಟೆನಾಯ್ತು, ಸರ್ ಇದೇನ್ ಸರ್ ಅಂದ್ರೆ, ಸರ್ ನೀವು ಮಾಡ್ಲೇಬೇಕಂತ ಮಾಡಿ ಸರ್, ನಾನು ನಂಬಿ ಸರ್ ಅಂತ, ನಾನು ನಂಬಿ ಮಾಡಿ ಸರ್ ಅಂತ ನಾವು ಎಡೆ ಇಕ್ತೀವಲ್ಲ. ಬೇಸಿಕ್ಲಿ ನಾನು ಆಲ್ವೇಸ್ ಡೈರೆಕ್ಟರ್ಸ್ ಆಕ್ಟರ್. ಡೈರೆಕ್ಟರು ತುಂಬಾ ಡೈರೆಕ್ಟರ್ಸ್ ನನಗೆ ಡೈರೆಕ್ಟಾಗಿ ಹೇಳಿದ್ರು, ಸರ್ ನಾಳೆ ಏನಾಗುತ್ತೋ ಗೊತ್ತಿಲ್ಲ, ನಮಗೆ ಫಿಲ್ಮ್ ನಮ್ಮ ಕೈಲಿಲ್ಲ, ನಿಮ್ಮ ಕೆಲಸ ನೀವು ಮಾಡ್ತಾ ಇದ್ರೆ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಈಗ ನಾನು ನೋಡಿದ್ದು, ನಾನೇನು ಬರೆದಿದ್ದೀನೋ
ಅದನ್ನ ಮಾಡಿ ಅದನ್ನ ನೋಡ್ಬಿಟ್ಟಿನಿ ಸರ್. ಅದು ನೋಡ್ಬಿಟ್ಟೆ ಸರ್ ನಾನು. ಅಷ್ಟೇ ಟೇಕ್ ಆದ ತಕ್ಷಣ ತುಂಬಾ ಡೈರೆಕ್ಟರ್ಸ್ ನನಗೆ Super. ಸಾಕು ಸರ್. ನನ್ನ ಪ್ರಕಾಶ್ ಗೌಡ ನಾನು ನೋಡ್ಬಿಟ್ಟೆ ಸರ್. ಇದೇ ಸರ್ ನಂದು. ನಾನು ಬಿಕಾಸ್ ಅವ್ರೇನು ಒಂದು 2 years 3 years ವರ್ಕ್ ಮಾಡಿ, ನಿಮಗೂ ಗೊತ್ತು ರೈಟಿಂಗು ಎಂತ, ನೀವು ಎಷ್ಟು ಮೊದಲೇ ಇರುತ್ತೆ ಒಂದು ಸಾಂಗ್ಗೆ. ಸೊ ಇವ್ರು ಅಂತ ಗ್ರಾಫ್ ಮಾಡ್ಕೊಂಡು ಬರುವಾಗ ಫಸ್ಟ್ ಡೈರೆಕ್ಟರ್ ಹ್ಯಾಪಿ ಆದ್ರೆ ದ ಫಸ್ಟ್ ಐ ಫೀಲ್ ಆಲ್ವೇಸ್ ಕ್ಯಾಮ್ರಾಮ್ಯಾನ್ ಇಸ್ ದ ಫಸ್ಟ್ ಪ್ರೇಕ್ಷಕ. ಅವನು ನೋಡ್ತಾನೆ. ಅವನೊಂದು ಸಲ ಆಚೆ ಬಂದು ನಮ್ಮ ಕೃಷ್ಣ ಕ್ಯಾಮ್ರಾಮನ್ ಯಾವಾಗಲೂ ನಾನು ಒಳ್ಳೆ ಸೀನ್ ಮಾಡಿಬಿಟ್ರೆ ಆಚೆ ಮಾಮ್ ಇಸ್ ಸೋ ಹ್ಯಾಪಿ ಅವರು. ಆ ಥರ ಇವರು ಅಷ್ಟೇ. ಇವ್ರ ಕ್ಯಾರೆಕ್ಟ್ರು ಅದು ಏನು ಗ್ರಾಫ್ ಇತ್ತು ನನಗೆ ಇರುತ್ತೆ, ಡಿಸ್ಕಷನ್ ಇರುತ್ತೆ, ಬಟ್ ಅವ್ರು ನಂಬಿ ಮಾಡಿಬಿಟ್ಟೆ ಅಲ್ಲ. ಇದರಲ್ಲಿ ತುಂಬಾ ಇದೆ ಮಾಡಿಬಿಟ್ಟೆ, ಬಟ್ ಫೈನಲಿ ಅವರೇ. ಈಗ ನೋಡಿದವರೆಲ್ಲ ಸರ್ ಸೂಪರ್ ಆಗಿದೆ, ಡಿಫ್ರೆಂಟ್ ಆಗಿದ್ದೀರಾ. ಈಗ ಏಟ್ರು ಹೇಳ್ತಾ ಇದ್ರು ಸರ್ ನಿನ್ನೆ ನೋಡಿದ್ವಿ ಸರ್, ಸೆಕೆಂಡ್ ಹಾಫ್ ಅಂತ ಏನೋ ಒಂದು ಫೀಲ್ ಇದೆ ಸರ್ ಅಂತ. ನಾನು ಇನ್ನು ಯಾರು ನೋಡಿಲ್ಲ, ಸೆಕೆಂಡ್ ಹಾಫ್ ಸಾಂಗ್ ನೋಡಿದ್ದೀನಿ ನಾನು. ಆ ಸಾಂಗು ಕೊನೆ ಸಾಂಗ್ ರಿವರ್ಸ್ ಬರೆಯಕ್ಕೋಸ್ಕರ ತೋರಿಸ್ತೆ ಸಾಂಗ್ ನೋಡಿದೆ. ಆ ಸಾಂಗು ರಿಲೀಸ್ ಮಾಡಿಲ್ಲ ಬಿಕಾಸ್ ಕತೆ ಗೊತ್ತಾಗುತ್ತೆ ಅಂತ. ಹೌದು. ನಿಮಗೆ ಇಡೀ ಸಿನಿಮಾ ಮೇಜರ್ ಆಗಿ ನೀವು ಅಪ್ಪ ಮಗ ಪೃಥ್ವಿಯವರು ನೀವು ಇಬ್ಬರ ಮೇಲೆ ಮೇಜರ್ ಟ್ರಾವೆಲ್ ಆಗುತ್ತಲ್ಲ. ಶೂಟಿಂಗ್ ಅಲ್ಲಿ ನಿಮ್ ಸಿಕ್ಕಾಪಟ್ಟೆ ಇದೇನು ನನ್ಗೆ ಗೊತ್ತಿಲ್ವಲ್ಲ, ಇದು ಅವರೇ ಕಳೆದು ಹೇಳಿದ್ರೆ ನೀವು. ಹೌದು, ನೇಟಿವಿಟಿ ಅಲ್ವಾ ಅದು. ಆ ಥರ ತೀರಾ ನಿಮ್ ಕಷ್ಟ ಆಗಿದ್ದು, ಯಾಕಂದ್ರೆ ಆ ಬಿಸಿಲಲ್ಲಿ ಬರೋ ಶಾಟು, ಏನು ವಾಚ್ಮೆನ್ಸ್ನೆಲ್ಲ ನಿಲ್ಸಿ ಆ ಥರದ್ದೆಲ್ಲ ಶಾರ್ಟ್ಸ್ ಇದೆಲ್ಲ, ಅದು ನಿಮ್ಗೆ ರಿಯಲ್ ಆಗಿ ಇದು ಯಾಕೆ ಬೇಕಿತ್ತ ನನಗೆ ಅಂತೆಲ್ಲ. ಇಲ್ಲ ಅವ್ರು ಇಲ್ವೇ ಇಲ್ಲ, ನಾನು ಎಂಜಾಯ್ ಮಾಡ್ತಾ ಇದ್ದೆ, ಬಟ್ ಟೆನ್ಷನ್ ಇತ್ತು. ನಾನು ಇನ್ನೊಂದು ಏನಂದ್ರೆ ನನ್ನ ಹತ್ರ ಮಾಡಕ್ಕಾಗ್ಲಿಲ್ಲ ಅಂದ್ರೂ ಅದು ಮಾಡ್ಲೇಬೇಕಲ್ವಾ, ಅವ್ರು ಬೇಕು ಅಂತ ನನಗೆ ಗೊತ್ತಾಗ್ತಿದ್. ನಾನು 2-3 ಸಲ, ಯಾಕಂದ್ರೆ ನಾನು ಹ್ಯಾಂಡಲ್ ಮಾಡಕ್ ಟ್ರೈ ಮಾಡ್ತಿದ್ದೆ ಸರ್, ಏನಾದ್ರು ಅನ್ಕಂಫರ್ಟ್ ಅನ್ಸುತ್ತೆ ಅಂತ. ಅಂದ್ರೆ ಅದು ವೆರಿ ಇಂಪಾರ್ಟೆಂಟ್. ನೀವು ಡೈರೆಕ್ಟರ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ಆರ್ಟಿಸ್ಟ್ ನ ಅವ್ರಿಗೆ ಕಂಫರ್ಟ್ ಕೊಡಬೇಕು. ನಾವು ಅವ್ರಿಗೆ ಏನಾದ್ರು ಹರ್ಟ್ ಆಗತ್ತಾರನೋ ನಡ್ಕೊಂಡ್ರೆ ಅದು ಫೇಸಲ್ಲಿ ಕಾಣುತ್ತೆ, ಅದು ಕ್ಯಾಮ್ರಲ್ಲಿ ಗೊತ್ತಾಗುತ್ತೆ. ನಾವು ರಿಯಲ್ ಆಗಿ ನಿಮ್ಗೆ ಆ ಸನ್ನಿವೇಶ ನಿಮ್ಮನ್ನ ಒಳಗಡೆ ಕವಿಲ್ ಬಿಟ್ಟಿದ್ದು ಯಾವ್ದಾರು ಒಂದು ಸನ್ನಿವೇಶ ಇದೆ ಸರ್ ಸಿನಿಮಾದಲ್ಲಿ? ಅಯ್ಯೋ, ಇದರಲ್ಲಿ ಒಂದು 3-4 ಎಪಿಸೋಡಪ್ಪ. ಅಂದರೆ ಈಗಲೂ ನಾನು ಫೀಲ್ ಮಾಡ್ತಾ ಇರ್ತೀನಿ. ನಮ್ಮ ಫ್ರೆಂಡ್ಸ್ ಅವರು ಮಾತಾಡೋವಾಗ ಬಾಬಿಂಕ ಸೆಟ್ಲ್ ಆಗలేదు, ಇನ್ನೂ ಸೆಟ್ಲ್ ಆಗಲಿಲ್ಲ, ಅದಕ್ಕೆ ನಾನು ಇನ್ನೂ ಕೆಲಸ ಮಾಡ್ತಾ ಇದ್ದೀನಿ, ಅಲ್ಲಿಗೆ ಹೋಗ್ತಾ ಇದ್ದೀನಿ, ಇಲ್ಲಿಗೆ ಹೋಗ್ತಾ ಇದ್ದೀನಿ, ಬಟ್ ಸಾಲ್ತಾ ಇಲ್ಲ, ಏನಾದರೂ ಇನ್ನೊಂದು ಏನಾದರೂ ಹೆಲ್ಪ್ ಆಗಿದ್ರೆ ಮೊದಲು ಕೆಲಸ ಮಾಡ್ತಾ. ಸ್ಟಿಲ್ ಈಸ್ ನಾಟ್ ವರ್ಕಿಂಗ್. ಅವನು ತಿರ್ಗಾ ಅವನೇನೋ ಏನಮ್ಮ ಇದಿಲ್ಲ ಅದಿಲ್ಲ ಅಂತ ಕೇಳೋವನೇ ಇದ್ದಾನೆ ಇನ್ನು ಈ ಜನ್ರೇಷನಲ್ಲಿ. ಸೊ ಇದೆಲ್ಲ ನೋಡುವಾಗ, ಈಗ ನಾನು ಮಾಡೋವಾಗ ನನಗೆ ಏನೋ ಒಂದು ಕಡೆ ಅವ್ರಿಗೆಲ್ಲ ಟಚ್ ಆಗುತ್ತಲ್ವಾ ಇದು. ಈಗ ಒಂದು ಸೀನ್ ಇದೆ, ಅಪ್ಪ ಎಲ್ಲಿದ್ದಾರೋ ಗೊತ್ತಾ ಅಂದ ತಕ್ಷಣ ಓಪನ್ ಮಾಡ್ತಾರೆ ಇವರು. ಅದೆಲ್ಲ ನಾಳೆ ತುಂಬಾ ಜನಕ್ಕೆ ಮಕ್ಕಳಿಗೆ. ಸೊ ಇದೆಲ್ಲ ಸ್ವಲ್ಪ ನೋವಿತ್ತು ನನಗೆ, ಬಿಕಾಸ್ ನಾನು ಭಯ, ತುಂಬ ಮಿಡಲ್ ಕ್ಲಾಸಲ್ಲಿ ಬಂದಿದ್ದು ನಾವು, ಊಟಕ್ಕಿಲ್ದು. ನನ್ನ ಸ್ಕೂಲ್ ಲೈಫು ಯು ಡೋಂಟ್ ಬಿಲೀವ್, ಆಲ್ ಮೈ ಬುಕ್ಸ್ ಬಾರೋ ಮಾಡಿ ಓದಿದ್ದವನು ನಾನು. ಅದು ಪರ್ಚೇಸ್ ಮಾಡೋದು ದುಡ್ಡಿಲ್ಲ. ಸೊ ನೆಕ್ಸ್ಟ್ ಇಯರ್ ಯಾರು ಪಾಸ್ ಆಗಿ ಹೋಗ್ತಾರೋ ಅವ್ರ ಮುಂದೆ ನಾವು ರಿಸರ್ವ್ ಮಾಡಿಕೊಂಡು ಆ ಬುಕ್ಸ್ ತಗೊಳ್ಳೋದು. ಸೊ ಸ್ಕಾಲರ್ಶಿಪ್, ಆ ಗೋಧುಮೆ ಅನ್ನೋ. ಸೊ ಈ ಪ್ರಾಸೆಸ್ ಅಲ್ಲಿ ಲೈಫಲ್ಲಿ ಇದೆಲ್ಲ ನೋಡ್ಕೊಂಡು ಬಂದು ಇವತ್ತು ಅದಕ್ಕೆ ನಾನು ಆಲ್ವೇಸ್ ಟೆಲ್, ಇದೆಲ್ಲ ಏನಿಲ್ಲ, ಈ ಬಂಧ ಬಾಂಧವ್ಯ ಅನುಬಂಧ ಈ ರಿಲೇಶನ್ಶಿಪ್ಪೇ ಶಾಶ್ವತ. ಇದೆಲ್ಲ ಕಾರು ಎಲ್ಲೋ ಒಂದು ಸ್ಕೂಟರಿಂದ ಇವತ್ತೇನೋ ಬೆನ್ಸ್ ಕಾರ್ ತನಕ ಬಂದಿದ್ವಿ, ಬಟ್ ಈವನ್ ಟುಡೇ ಐ ಆಮ್ ರೆಡಿ ಟು ಟ್ರಾವೆಲ್ ಇನ್ ಅ ಬಸ್, ಟ್ರಾವೆಲ್ ಟು ಇನ್ ಆಟೋ. ಸೊ ಲೈಫಲ್ಲಿ ಇದೆಲ್ಲ ನೋಡಿದ್ವಿ ನಾವು. ಅಂತ ಒಂದು ಲೈಫ್ ಪ್ರತಿಬಿಂಬಿಸೋ ಒಂದು ಕತೆ ಚೌಕಿದೆ. ಕ್ಯಾರೆಕ್ಟರ್. ಎಸ್.